ಲೇ ಗಡ್ಯ ಏನು ಹೇಳಲು ಏನಂದಿಲೆ ಮಗನ? ಏನು ಇಲ್ರಿ ಸಾಕಾರೆ. ಆ ದರ್ಶನ ಕ್ರಾಂತಿ ಪಿಕ್ಚರ್ನಾಗ ಯದಿ ಯದಿ ಉಬ್ಬಿಸಿದ ಹುಡುಗಿ ಇದಾಳೇನ್ರಿ ಪುಷ್ಪವತಿ. ಓಹೋ ಹಾಗಂದ್ಯ. ಇರ್ಲಿ ಬಿಡು, ಏನೋ ನಿಶೆಯಲ್ಲಿ ಮಾತಾಡಿರ್ಬಹುದು. ಬಂಗ್ಲಿ ಒಳಗ ಕರ್ಕೊಂಡು ಹೋಗಿ ಇವಳನ್ನ ಟಜರ ಚಾವಿ ಕೊಡು, ಇವಳಿಗೆ ಎಷ್ಟು ಬೇಕೋ ದುಡ್ಡು ಕೊಡು, ನಾನಿಲ್ಲೇ ಪಕ್ಕದ ಗೆಸ್ಟ್ ಹೌಸ್ನಲ್ಲಿ ಹೋಗಿ ರೆಸ್ಟ್ ಮಾಡ್ತೀನಿ. ಆಯ್ತ್ರಿ, ನೀವ್ ಹೇಳಿದ ಮ್ಯಾಲ ಮುಗಿದೋತ ನಮ್ದಡಿಲು ಹುಡುಗಿ ನಡೆಯವ ಒಳಕ. ಎಷ್ಟು ಕುಡಿತಿ ಏನ್ ತಿಂತೆ ಅವ್ರೆಂತ ಕೊಂಡ್ಸಂಗ್ ಕಾಣಲ್ಲ. ಅವ್ರನ್ನ 2000 ರೂಪಾಯಿ ಬಾಯ್ ಕೈತಿ. ನಡಿ ಒಳಕ, ನಾನ್ ನೋಡ್ಕೊಂತ ನಿನ್ನ. ಮಾಸ್ತ್ರೆ, ನನ್ನ ನೀವು ನೋಡ್ಕೊಳ್ತೀರಾ? ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ನೀನ್ ನಡಿಯವ್ವ. ಹೆಂಡ ಹೆಂಡೆ ಕನ್ನಡ ಪದಗಳು, ಗಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಬೋಂಡನ್ ಎತ್ತು ಕುಡಿದು ಮುಟ್ಟ ಅಂದ್ರೆ ತಕ್ಕೋ ಪದಗಳು ಪ್ರಾಣ. ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಬೋಂಡನ್ ಎತ್ತು ಕುಡಿದು ಮುಟ್ಟ ಅಂದ್ರೆ ತಕ್ಕೋ ಪದಗಳು ಪ್ರಾಣ. ತಕ್ಕೋ ಪದಗಳು ಪ್ರಾಣ.
ಕೇಳಿಸಿ ನಾಲ್ಗೆ ತಿಳಿಸಿ ಬಾಯಿ ಸಾಕಿದ್ರು ನರ್ಕೆ ಕೇಳಿಸಿ ನಾಲ್ಗೆ ಸಿರಿಸಿ ಬಾಯಿ ಸಾಕಿದ್ರು ಮೂರ್ನೇ ಕನ್ನಡ ಪದವಾಡ್ತೇನೆ ನಮ್ಮನ್ನು ತಾನೇ ತಾನೆ ಮೂರ್ನೇ ಕನ್ನಡ ಪದವಾಡ್ತೇನೆ ನಮ್ಮನ್ನು ತಾನೇ ತಾನೆ ಎಂದ ಎಂತೆ ಕನ್ನಡ ಪದಗಳು ಅದೇ ರತ್ನ ಪ್ರಾಣ ನಮ್ಮ ಎಂತೆ ಪದಗಳು ಅಂದ್ರೆ ಪದಗಳು ಪ್ರಾಣ ಎಲ್ಲ ಕೋಚಿಗಳನ್ನು ಹೋಗ್ಲಿ ಎಂಡ ಹೋಗ್ಲಿ ಎಂಟೆ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಪ್ರಪಂಚರು ಪ್ರಪಂಚರು ತಕ್ಕ ಮುಂದೆ ಕನ್ನಡ ಪದಗಳು ಎಲ್ಲ ಎಂಟೆ ಕನ್ನಡ ಪದಗಳು ಅದೇ ರತ್ನ ಪ್ರಾಣ ನೆಟ್ಟು ಕುಟುಂಬ ಅಂದ್ರೆ ಪದಗಳು ಮಾವ ಇನ್ನು ಮೇಲಿಂದ ನೀವೇನು ಚಿಂತಿಸಬೇಡಿ, ಜಯದೇವ ಬಂದೇ ಬರುತ್ತಾನೆ. ಹೌದಾ? ನನ್ನ ಮಗ ಜಯದೇವ ಜೈಲಿನಿಂದ ಬರ್ತಾನೇನೋ? ಸದಾನಂದ ಹೇಳು, ನನ್ನ ಮಗ ಬರುತ್ತಾನೇನೋ? ಹೌದು ಮಾವ, ಜಯದೇವ ಬಂದೇ ಬರುತ್ತಾನೆ. ನನ್ನ ಮಗ ಜಯದೇವ ಜೈಲಿನಿಂದ ಬಂದೇ ಬರುತ್ತಾನೆಂದು ಇಷ್ಟು ಖಚಿತವಾಗಿ ಉತ್ತರಿಸುತ್ತಿರುವಲ್ಲಪ್ಪ, ಅದು ಹೇಗಪ್ಪ ನೀನೇ ಹೇಳು. ಮಾವ, ಜಯದೇವ ಜೈಲಿನಿಂದ ತಪ್ಪಿಸಿಕೊಂಡು ಪರಾರಿ ಆಗಿದ್ದಾನೆ ಎಂಬ ಸುದ್ದಿಯನ್ನು ನಾನು ಪತ್ರಿಕೆಯಲ್ಲಿ ಓದಿದೆ. ಅದಕ್ಕೆ ಮತ್ತೆ ಮನೆಗೆ ಬಂದೇ ಬರುತ್ತಾನೆ ಎಂಬ ನಂಬಿಕೆ ನನಗಿದೆ. ಆಯ್ತಪ್ಪ, ನಿನ್ನ ನಂಬಿಕೆಗೆ ಆ ದೇವರು ಕರುಣೆ ತೋರಿ ನನ್ನ ಮಗ ಮತ್ತೆ ಮನೆಗೆ ಬರುವಂತಾದರೆ ಅವನ ಮುಖ ನೋಡಿ ಪ್ರಾಣ ಭಾಗ್ಯವಾದರೂ ಈ ಮುದಿ ಜೀವಕ್ಕೆ ದೊರೆಯುತ್ತದೆ ಅಪ್ಪ, ದೊರೆಯುತ್ತದೆ. ಏನು ಮಾತನಾಡುತ್ತಿರುವಿರಿ ಮಾವ? ಬಡತನದಲ್ಲಿದ್ದರೂ ಬಂಗಾರದಂತೆ ಬಾಳಿ ಬೇಕಾದ ನಿಮ್ಮಂತ ಬಾಯಲ್ಲಿ ಪ್ರಾಣ ಬಿಡುವ ಮಾತೇಕೆ ಮಾವ? ಮತ್ತೇನು ಮಾತನಾಡಲಪ್ಪ, ಮತ್ತೇನು ಮಾತನಾಡಲಿ? ಭ್ರಷ್ಟರು, ಕಟುಕರು, ಕೊಲೆಗಾರರು, ಭಯೋತ್ಪಾದಕರು ತುಂಬಿರುವ ಈ ಅನ್ಯಾಯದ ಜಗದಲ್ಲಿ ಎಲ್ಲಿದೆಯಪ್ಪ ನಮ್ಮಂತ ನ್ಯಾಯವಂತರಿಗೆ ಬೆಲೆ? ಮಾವ, ಕೆಟ್ಟವರು 3 ದಿನ, ಒಳ್ಳೆಯವರು 6 ದಿನ, ಧರ್ಮವಂತರು 9 ದಿನ, ಹಾಗೆ ನಮ್ಮಂತ ನ್ಯಾಯ ನೀತಿವಂತರು 100 ದಿನ ಬದುಕುತ್ತಾರೆ ಮಾವ ಎಂಬ ಕವಿ ಕಂದನ ಕಲ್ಪನೆಯು ನಿಜವಾಗಿಯೂ ಸತ್ಯವೇ ಆಗಿದ್ದರೆ ಆ ಬಸವೇಶ್ವರ ಇವತ್ತಲ್ಲ ನಾಳೆ ಒಳ್ಳೆಯದನ್ನೇ ಮಾಡುತ್ತಾನೆ. ಸದಾನಂದ, ನಾವು ಏನೇ ಅಂದುಕೊಂಡರೂ ದೈವಿಚ್ಛ ನಮ್ಮನ್ನು ಬಯಸಿ ಬರಬೇಕಪ್ಪ. ಅಂದಾಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕಲು ಸಾಧ್ಯ. ಮಾವ, ಆ ದೈವಿಚ್ಛೆ ನಮ್ಮನ್ನು ಬಯಸಿ ಬರುವ ತನಕ ಕಾಯೋಣ. ಈ ಮಾತ್ರೆ ತೆಗೆದುಕೊಂಡು ರೆಸ್ಟ್ ಮಾಡಿ. ಮಾವ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗಿ ಬೇಗನೆ ಬಂದು ಬಿಡು. ಸರಿ ಮಾವ, ಬೇಗನೆ ಬರುತ್ತೀನಿ.
ವರ್ತಿಸಿದ ಗ್ರಾಮೀಣ ಹುಲಿಯಂತೆ ನನ್ನ ವಿರುದ್ಧ ತೊಡೆ ತಟ್ಟಿ ನಿನ್ನ ಸೊತ್ತನ್ನು ಮುರಿಯಬೇಕೆಂದು ನಿನ್ನನ್ನು ಜೈಲಿಗೆ ತಳ್ಳಿದೆ. ಆದರೆ ನೀನು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿದ್ದೀಯ ಎಂಬ ಸುದ್ದಿಯನ್ನು ಕೇಳಿದಾಗಿನಿಂದಲೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಹಾಗಂತ ನಾನು ಭಯ ಪಟ್ಟಿಲ್ಲ. ಬಟ್ ಹೇಗಾದರೂ ಮಾಡಿ ಆ ಜಯದೇವನ ಹೆಂಡತಿ ನಿನ್ನನ್ನು ಪತ್ತೆ ಹಚ್ಚಿ ಹುಡುಕಿ ಕೊಂಡಿಟ್ಟು ಕೊಲ್ಲುವುದೇ ಈ ಸರ್ಪರಾಜನ ಮುಖ್ಯ ಗುರಿ. ಹಲೋ ತ್ಯಾಗರಾಜ್. ಇಷ್ಟಿನ ಅವ್ರೊಂಥರ ಹಾರಾಡ್ತಿದ್ದ, ಇವನೊಂಥರ ಹಾರಾಡ್ತಿದ್ದ. ನಮ್ ತ್ಯಾಗರಾಜ್ ಸಾವುಕಾರ ಮತ್ತು ಸಪ್ರ ಸಾವುಕಾರ ದೋಸ್ತಿ ಕೂಡುದು ಅಂದ್ಮೇಲೆ ಬೆತ್ತು ನೋಡು ಆ ಬಡ ಪ್ರಾಣಿಗಳ ಬುಡಕ ಬೆಂಕಿ. ನೀನು ಬಂದ ಕೆಲಸ ಅಂತ ಕೆಲಸ ಏನಿಲ್ಲ ಸರ್ಪರಾಜ್. ಕೆಲವು ದಿನಗಳ ಹಿಂದೆ ನಿನ್ನ ಪಿಯನ್ನು ಮರ್ಡರ್ ಮಾಡಿ ಆ ಹಣವನ್ನೆಲ್ಲ ಎತ್ತಿ ಹಾಕಿಕೊಂಡು ಬಂದಿದ್ದ ಆ ಜಯಸಿಂಹ ಆ ಸುಡ್ಗೆ ನಾವು ಒಪ್ಪಿಸಿ ಹೋಗೋಣ ಅಂತಾನೆ ಬಂದ್ವಿ. ಅಡಪ್ಪ ಕೊಡೋ ಸೂಟ್ಕೇಸ್. ವಜ್ಜೆ ತಗದ ಗಡ ಬರೋಬ್ಬರಿ 50 ಲಕ್ಷ ಅದಾವ್ರಿ. ನಿಮಗೇನಾದ್ರೂ ಸಂಶಯ ಇದ್ರ ಒಂದು ಕರೆಸ್ ನೋಡ್ರಿ. ಒಂದು ನಾಳೆ ಪಗಾರ ಕೊಟ್ಟು ಎಣ್ಸಕತ್ರಲ್ಲ. ಏ ಕಾಡಪ್ಪ, ಎಷ್ಟೇ ಆಗಲಿ ನೀನು ನನ್ನ ಮೊದಲ ಪಿ ಆಗಿದ್ದೆ. ನಿನ್ನ ಮೇಲೆ ನನಗೆ ತುಂಬಾ ವಿಶ್ವಾಸವಿದೆ. ಎಲ್ಲಿಂದ ತಂದ್ಯೋ ಮಾರೇ ಈ ಏರ್ ಮಿಷಿನ್ನ? ಅಯ್ಯಯ್ಯೋ ಶಿವನೇ, ಆ ಬಟ್ಟಿ ಅಂಗಡಿಯವರು ಶರ್ಟ್ ಪೀಸ್ದಾಗ 2 ಬಿಟ್ಟು ಗೊತ್ತಾತಾ? ಶರ್ಟ್ ಪೀಸ್ದಾಗ 2 ಬಿಟ್ಟು ಪ್ಯಾಂಟ್ ಪೀಸ್ದಾಗ 3 ಹಿಡ್ದಂತೆ. ಹಂಗ ಮೊದ್ಲು ನನ್ನ ಕೆಲಸದಿಂದ ತಗೋದು ಈಗ ನೋಡ್ರಿ ಹಂಗ ಸಾಕತ್ತಾರ. ಆದ್ರೆ ಏನ್ ಹೇಳಿದ್ರೈತ್ರಿ ನಮ್ ಗುಡಿಗೇರಿ ಎನ್ ಬಸವರಾಜ್ ಅವ್ರು ಹೇಳಂಗ ದುಡ್ಡಿನ ದರ್ಪ ಹಿಂಗ ಮಾತಾಡಕತ್ತ. ಸರ್ಪ್ರಾಜ್, ನಾನು ಬಂದ ಕೆಲಸ ಮುಗೀತು, ಇನ್ನು ನಾನು ಬರುತ್ತೇನೆ. ತ್ಯಾಗರಾಜ್, ತುಂಬಾ ದಿನದ ನಂತರ ಭೇಟಿಯಾಗಿದ್ದೇವೆ. ಇದೇ ಖುಷಿಗೆ ಒಂದು ಗುಂಡಿನ ಪಾರ್ಟಿ ಅರೇಂಜ್ ಮಾಡಿದ್ದೇನೆ. ಓಕೆ, ಬಾದಾಮಿ ಹಾಲ
ಸರ್ಫರಾಜ್, ನಾವು ಬಂದ ಕೆಲಸ ಮುಗೀತು, ಇನ್ನು ನಾವು ಬರುತ್ತೇವೆ. ಓಕೆ ತ್ಯಾಗರಾಜ್, ಹೋಗಿ ಬನ್ನಿ, ಮತ್ತೆ ಸಿಗೋಣಂತೆ. ಓಕೆ. ಕೈ ಕಡಿತಾವ ಎಂದು ಸ್ವಲ್ಪ ಕೊಡ್ರಿ. ಲೇ ಕಾಡಪ್ಪ, ನೀನ್ ನನ್ನ ಪಿ ಆಗಿದ್ದಾಗಲೇ ನನ್ನ ಅರ್ಧ ಆಸ್ತಿನೇ ಹಾಳು ಮಾಡಿಟ್ಬಿಟ್ಟಿ. ಹೋಗಲ್ಲ, ಸಾಕು, ಹೋಗಲ್ಲ. ಬರ್ತೇನೆ ಅಪ್ಪ ದೇವರು. ರಾಜ, ನನ್ನ ಹತ್ತಿರ ತೆಗೆದುಕೊಂಡು ಹೋದ ಹಣವನ್ನು ಎಂದು ನನಗೆ ಮರಳಿ ಕೊಟ್ಟೆಯಲ್ಲ. ಏನು ಆಗದ ಮುಗ್ಧನಂತೆ ಬಂದು ನನ್ನ ಹಣ ನನಗೆ ವಾಪಸ್ ಕೊಟ್ಟು ಹೋದೆಯಲ್ಲ. ಇದರ ಮರ್ಮವೇ ನನಗೆ ತಿಳಿಯುತ್ತಿಲ್ಲ. ಇರಲಿ, ಇದರ ಬಗ್ಗೆ ಇನ್ನೊಂದು ದಿನ ವಿಚಾರಿಸಿದರಾಯಿತು. ಓಹೋ, ನಮಸ್ಕಾರ ರೇ ಕಡಪ್ನವ್ರ. ಮಾಡ್ದಂಗ ಆತಪ್ಪ ನಿನ್ನ ನಮಸ್ಕಾರ. ಮಾಡಿದ್ರ ನಂತರ ಮಾಡಕಲಿ. ಏನ್ರಿ ಗುಮಾಸ್ತ್ರ, ಗೊತ್ತಿಲ್ದವ್ರಂಗ್ ಕೇಳಕತ್ತೀರಲ್ಲ. ಹಿಂಗ ನಿಮ್ಮ ಮನೆ ಕಡೆನ ಹೊಂಟಿದ್ನಿ. ಲೇ 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 ನಿನ್ನಂತ ಉಡಾಳ್ನೆ ಅಂದ್ರ ನನ್ನ ಮನೆ ಕರ್ಕೊಂಡು ಹೋದ್ರ ನನ್ನ ಮಗಳು ಮನೆ ಒಬ್ಳದಾಳ. ಅವಳು ಕತೆ ನಾ ಮುಗಿಸ್ಬಿಡ್ತೀನಿ ಮಗನ, ನೀನು ಮುಗಿಸ್ಬಿಡ್ತಿ. ಗುಮಾಸ್ತ್ರ, ನಾನೀಗಂತ ಲವ್ ಕೇಸ್ಗಳೆಲ್ಲ ಮಾಡೋದಲ್ರಿ, ಬಿಟ್ಟಾನೆ ಎಲ್ಲ. ಅವಳು ಬಹಳ ಒಳ್ಳೆ ಮನುಷ್ಯಗನೀಗ ಎಲ್ಲ ಸಿದ್ಲಿಂಗ. ಅಲ್ಲಲ್ಲಿ ನಮ್ಮ ಸ್ವಾಮಿ ಶೆಡ್ ಪಕ್ಕಕ್ಕೆ ಒಂದು ಕೊಳಗ ಗಟಾರ ಐತಲ್ಲ ನೋಡಿ, ಏನು ಆ ಕೊಳಗ ಗಟಾರದಾಗ ಸೊಣ್ಗಿ ಪ್ಯಾಕೆಟ್ ಬಿದ್ರು. ಅಷ್ಟ ಯಾಕೆ ಸೊಣ್ಗಿ ಬಿದ್ರು ಆಚೆ ಮಗ ಅದೀನಿ. ಈಗ ಒಳ್ಳೆನಾಗೇನಂತ, ಒಳ್ಳೆನು ಅಲ್ಲಲ್ಲಿ. ಹೋಗಲೇ ಛತ್ರಿಮ, ಹೋಗಲೇ ಛತ್ರಿಮವ, ಹೋಗಾಗ ರಾತ್ರಿ ಸರ್ವಜ್ಞ ಕೊಡಿ ಹಿಡ್ಕೊಂಡ್ ತೊಡಿ ತೊಟ್ಟ ಮಾತಾಡಕ್ ಬಂದ ನೀ ಮಂಗ್ಯಾನ ಮಗ. ನಾನು ಹೋಗ್ತೀನಿ, ಈ ಕಡೆ ಕಾಣಿಸ್ಕಣಗಿದೆ, ಹುಷಾರ. ಹೋಗಲೆ ಹೋಗಲೆ ಹೋಗಲ ಗುಂಟ. ಈಗ ನಿಮ್ ಮನ್ಯಾಗ ಮಾಲ ಸೊಪ್ಪಕ್ಕೆ ಅದ. ಏನ್ಪಾ ಡಾಕ್ಟ್ರ, ನೋಡೋದಾರ ನಿಂತ್ಕೊಂಡು ಏನ್ ವಿಚಾರ ಮಾಡಕತ್ತಿ? ಮಾಲಾಶ್ರೀ, ಹಿಂಗ ಕೇಳಿದ್ರ ನಾನೇನ್ ಹೇಳ್ಬೇಕ ಮಾಲಾಶ್ರೀ? ಏನಾರ ಒಂದ್ ಹೇಳು, ನಾ ಏನ್ ಹೇಳಿದ್ರು ಕೇಳ್ತಾನೆ. ನೀನು ನನ್ನ ಹುಡುಗಾಗಿದ್ದೆ ಅಂದ್ರ ಗೊತ್ತಾಗ್ತತ್ ನನ್ ತ್ರಾಸ ಏನಂತ. ಅಲ್ಲ ಹುಡುಗಿ, ಒಂದು ಹೆಣ್ಣು ಜಗದ ಕಣ್ಣು ಅಂತ ಏನೇನೋ ಹೇಳ್ತಾರ. ಆದ್ರ ನೀನ್ ಆ ಕಣ್ಣು ಕೀಳೋ ಖರಾಬ್ ಕೆಲ್ಸಕ್ಕೆ ಕೈ ಹಾಕ್ತಿಯಲ್ಲ ಹುಡುಗಿ. ಅಯ್ಯೋ, ಅಂತದ್ ನಾ ಏನ್ ತಪ್ಪು ಮಾಡಿನೋ ಮರೆ? ಲೇ ಹುಡುಗಿ, ಮತ್ ಹೋಗಿ ಆ ಕೊಳಕ್ ಮಾನಿಂಗನ್ ಸವಾಸ ಮಾಡ್ತೀಯಲ್ಲ, ಅವನ್ ಸವಾಸ ಬಿಟ್ಬಿಡ. ಅವನ್ ಬಾಳ ಸುಮಾರು ಅದನ್ ಮನುಷ್ಯ. ಯೋ ನೋಡಕರ ಹೆಂಗ ಕಾಣ್ತಾನ. ನಾ ನೋಡಿದೆ ಅಂದ್ರ ಆ ಮಾಲಿಂಗ ಬಾಳ ಒಳ್ಳೆವನ ಅಂತ ತಿಳ್ಕೊಂಡಿದ್ದೆ. ನೀ ಹೇಳಿದ್ಮೇಲೆ ಗೊತ್ತಾತವ ಬಾಳ ಕಂತ್ರಿ ಅದಾನಂತೇಳಿ. ಮಲಾಶ್ರೀ, ಈಗಾರ ಗೊತ್ತಾತಿಲ್ಲ, ಇನ್ಮೇಲೆ ಆದ್ರೂ ನನ್ ಮಾತು ನಂಬ್ತೀಯಲ್ಲ.
ನಂಬ್ತೀನಿ ಮಾರೆ. ನಿನ್ನ ಮಾತು ಬಿಟ್ರೆ ಇನ್ಮೆ ಯಾರ ಮಾತು ನಂಬನು ಹೇಳ. ನೋಡ ಇನ್ಮೇಲೆ ನಾವಿಬ್ರು ಖುಷಿ ಖುಷಿಯಾಗಿ ಚಂದಾಗಿರು. ಇನ್ನೊಂದು ಬಾಳ ಅಂದ್ರೆ ಇನ್ನೊಂದು ಅರ್ಧ ತಾಸು ಚಂದ ಇರ್ತೀವಿ. ಆಮೇಲೆ ನೀ ಯಾರೋ ನಾ ಯಾರು. ಹೌದೌದು, ಅದೇನ್ ನಿಜ ಐತಿ. ಮತ್ತೆ ಕತ್ಲದಾಗ ಏನ ಕಾಣದಲ್ಲ. ಕತ್ತಲ್ದಾಗ ಕಾಣಂಗಿಲ್ಲ ಅಂದ್ರೆ ಏನಾದ್ ಕೈ ಇಡ್ಸ್ ನೋಡ್ಬೇಕಪ್ಪ. ಅಲ್ಲಿ ಯಾಕೆ ನೋಡಕ್ ಹೋಗಿ ಕತ್ತಲ್ದಾಗ ಕಣ್ಣಿಟ್ಟು? ಮಲಾಶ್ರೀ ಲೈಟ್ ಕಣ್ಣಿಗೆ ಹೊಡಿತಾವ, ಅಲ್ಲಿ ಅದಕ್ಕ ಕತ್ಲದಾಗ ನೋಡ್ತಿದ್ದೆ. ಹಂಗಂದ್ಯಾ? ನೋಡ್ ಮಲಾಶ್ರೀ, ನೀನೇನಾರ ನನ್ನ ಕೈ ಹಿಡಿದು ಕುಣಿದೆ ಅಂದ್ರ ಹಂಗ ಏನ್ ಹೇಳಿ ಅದ್ರ ಸುದ್ದಿ ನಂಗ ಬಿರ್ರಕ್ ಬಿಟ್ಟು ಭೂಮಿಗೆ ಮಳೆ ಬಂದಷ್ಟ ಸಂತೋಷ ಆಕತ್ ನೋಡ. ಯವ್ವ, ನಾನ್ ಕೈ ಹಿಡಿದು ಕುಣಿಯೋದ್ರಿಂದ ನಿನಗ ಬಾಳ ಖುಷಿ ಆಕತಿ ಅಂದ್ರೆ ನಾನ್ ಯಾಕೆ ಬಿಡ್ಲು? ನಾನ್ ನಿನ್ನ ಕೈ ಹಿಡಿದು ಕುಣಿತೀನ. ಹಂಗಾದ್ರೆ ಸ್ವೀಟ್ ಆಗಿ ಸಣ್ಣದು. ನಂಬರ್ ಕೊಡ್ತಾಳೆ. ಸಿದ್ಲಿಂಗ, ನನ್ನ ಮಾಲಾಶ್ರೀ ಸವಾಸ ಬಿಡು ಅಂತ ಎಷ್ಟು ಸಲನಾರ ಹೇಳಕಲಿ ನಿನಗೆ? ಹೌದು ವಾರ ಮಗನ, ನೀನ್ ಇಷ್ಟಪಟ್ಟು ಹುಡುಗಿ ನಾ ಕೈ ಹಿಡಿದು ಕುಣಿಯಾಕತ್ತೇನಂದ್ರ ಎಲ್ಲೆಲ್ಲೋ ಮೆಣಸಿನ್ಕಾಯಿ ಇಟ್ಟಂಗ ಆಗ್ತಿರ್ಬೇಕಲ್ಲ ಮಗನ. ಲೇ 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 ಸಿದ್ಲಿಂಗ, ಮಾತು ಮನಿ ಕೆಡಿಸ್ತು, ತೂತು ಒಲಿ ಕೆಡಿಸ್ತನ್ನಂಗ ಮಾತಿಗೆ ಮಾತು ಬೆಳೆಸಿ ನನ್ ಜೊತೆ ಕಿರಿಕ್ ತೆಗಿಬೇಡ. ಆಕಿ ಕೈ ಹಿಡಿಬೇಕನ್ನ ಪವರ್ ಇದ್ರು ಬಾತಮ್ಮ ನನ್ ತಂಟ್ಯಾಕ. ಲೇ ಮನಿಗ, ಒಂದಿಗಾಗಿ ಸತ್ತವ್ರು 3 ಜನ, ಅದ ಒಂದಿಗಾಗಿ ಸತ್ತವ್ರು 6 ಜನ. ಇಲ್ಲಿ ಇಂಥ ಹೆಣ್ಣಿಗಾಗಿ ಸತ್ತವ್ರು 100 ಜನ ಅನ್ನೋ ಮಾತೈತೆ. ತಿಳ್ಕೊಂಡ್ ಮಾತಾಡಲಿ ಮಗನ, ಸುಮ್ಮನೆ ಗೆಳತನ ಕೆಡ್ಸ್ಕೊಳೋದ್ ಬೇಡ. ಯೋ 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 ಸಮಾಧಾನ. ಯಾಕೆ ಜಗಳ ಮಾಡ್ತೀರ? ಒಂದು ಹೆಣ್ಣಿನ ಸಂಬಂಧ ಇಷ್ಟೆಲ್ಲ ಕಿತ್ತಾಟ, ಇಷ್ಟೆಲ್ಲ ಬಿಡವ, ನೀನ್ ಅವನ ಜೊತೆಗೆ ಕುಣಿತಿ, ನನ್ನ ಜೊತೆಗೆ ಕುಣಿತಿ, ಇನ್ನ ಮಾಡಲ್ಲ. ಮತ್ ಪೇಮೆಂಟ್ ಕೊಟ್ಟ ನನ್ನ ಅದಕ್ಕ ಕರ್ಸ್ಯಾರ. ಏನ್ ಮಾಡ್ತಿ, ಇಬ್ಬರ ಜೊತೆ ಕುಣಿವ ಅಂತ ಕರ್ಸ್ಯಾರ. ಹಂಗಲ್ಲೋ ಮರ್ರೆ, ನಾ ಹೇಳ್ತೀನಿ ಕೇಳಿ, ನೀವಿಬ್ರು ಜಗಳ ಆಡೋದು ಬೇಡ. ಏನ, ನಾನು ಮನೆಗೆ ಹೋಗ್ತೀನಿ, ವಿಚಾರ ಮಾಡ್ತೀನಿ. ಮನ್ಯಾಗ ಕುತ್ಕೊಂಡು ವಿಚಾರ ಮಾಡಿ ನಾಳೆ ಯಾರನ್ನ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿ ಹೇಳ್ತೀನಿ. ಈಗ ಆ ವಿಷಯ ಇಲ್ಲೇ ಸ್ಟಾಪ್ ಮಾಡ್ಬಿಡ್ರಿ. ಬೇಕ್ ನೋಡ್ರಿ ನಮಗೆ ಔಷಧಿ ಎಲ್ಲ ದೇಂಜಾಕ್ಷ. ಏನಪ್ಪಾ, ಇಬ್ಬರು ಸೇರಿ ನನ್ನ ಮಗಳು ಕೊಟ್ಟ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ದಂಗ ಕಾಣ್ತೈತಿ. ಏನ್ ನಿಮ್ ಮುಂದಿನ ದಾರಿ? ಏನ್ ಹೇಳ್ರಿ ಗುಮಾಸ್ತ್ರ, ಆ ಕತಿ ಏನ್ರಲ್ಲ ಅದು ಬರದು ಬಸವರಾಜ್ ಗೊತ್ತ ನೋಡ್ರಿ. ಸಿದ್ಲಿಂಗ್, ಲೇ ಮನಿಂಗ, ನಾನು ಆ ಕತಿ ಕೇಳಿಲ್ಲ. ಇಬ್ಬರು ನನ್ನ ಮಗಳು ಕೊಟ್ಟ ನಡೆಸಿರಲ್ಲ, ಆ ಕತಿ ಕೇಳಿದೆ. ಆ ಕತಿ ಕೇಳಿದ್ರೇನ್ರಿ ಕುಮಾಸ್ತ್ರ? ಅದು ನಾಳೆ ತನಕ ಪೆಂಡಿಂಗ್ ಬಿದ್ದೈತಿ. ಇನ್ನೇನ್ ಹನಿಮೂನ್ಗೆ ಹೋಗಕ್ ರೆಡಿ ಆಗೋದಷ್ಟ ಬಾಕಿ. ಲೇ ಸಿದ್ಲಿಂಗ, ಹುಚ್ಚು ನನ್ನ ಮಗ ಅದಿಲ್ಲ. ಎಷ್ಟು ಸರ ಹೇಳಲಿ ನನ್ನ ಮಗಳು ಕೊಟ್ಟಾಗ ಆತರ ಕನಸು ಕಾಣಬೇಡ ಅಂತ. ಯಪ್ಪ ನೋಡ, ನೀನು ಈ ಡಾಕ್ಟರ್ ಜೊತೆಗೆ ವಾಸದಾಗ ಅರ್ತಿಲ್ಲ. ಸುಮ್ಮನೆ ಮನೆಗೆ ನಡಿ. ಏನಾಗೈತಲೆ? ಎತ್ತಕ್ಕೆ ಆಸೆ ಐತೇನು? ಇವ್ರಂತೂ ಜಗ್ತಾರ,
ನಿನಗೂ ಜಗ್ಗ ಕಾಸೈತೆ ನೀನು ಜಗ್ತೀಯ ನೀನೆಷ್ಟು ಜಗ್ತಿ ಅಂತ ನಾನು ನೋಡೆ ಬಿಡಲಿ ಅಲ್ಲಲೇ ಕಾಡು ಮಾವ ದಿನ ಅಲ್ಲೇ ಅಡ್ಲಲೆ ಅಡ್ಡಾಡೋದು ನಿನ್ನೈತಲ್ಲ ಕಟ್ ಕಟ್ ಮಾಡಿ ಬಿಸಾಕ್ತಾನೆ ಮಗನ. ಏಯ್ ಕಟ್ ಮಾಡ್ರಿ ನಾಳೆ ಅವ್ನು ಹೆಂತಿತ್ತಲ್ಲ ನೀ ಹೋಗಿ ನೀನೇನು ಹೋಗಲ್ಲವ ಬಿಡು. ಅವನ ಹುಡುಗಿ ಬೇರೆ ಅವನ ಮದುವೆಗ ಹುಡುಗಿ ಬೇರೆ ನಮ್ಮ ಪಿಗರ್ ಇಲ್ಲ ಐತಿ. ಹೋಗ್ಲಿ ಬಿಡು ಯಾರ್ದು ಹೆಂಗಾರ ಐತೆ ನೀ ನನ್ನ ಮಗಳದ್ಯವ. ನಾನು ಹಂಗಾನೆ ಆತೀನಪ್ಪ. ಮನೆಗೆ ಕಾಸ ನಮ್ಮ ಅಕ್ಕನ ಮಗಳ ತಂಗಿ ಗಂಡನ ಮತ್ತ ಆತಿ ತಂಗಿ ಮತ್ತ ಮಗ ಬಂದನಂತೆ ನೀನ್ ಬೇಗ ಮನೆ ಕಡಿ ಬಾರವ. ನೀವಪ್ಪ ನೀ ಹೋಗು ನಾ ಪಟ್ನ ಬಂದ್ಬಿಡ್ತೀನಿ ಅಪ್ಪ. ನೀ ಯಾವ ದಾರಿ ಹಿಡ್ದು ಹೋಗಿರ್ತೀನಿ ನೋಡಿ ಅದ ದಾರಿ ಹಿಡ್ದು ಬಂದ್ಬಿಡ್ತೀನಿ. ಇವ್ರ ಹತ್ರ ಬಾಳ ಹೊತ್ತು ಮಾತಾಡಬೇಡ ಬಿ. ಇನ್ನು ಬಾಳ ಅಂದ್ರೆ ಎಷ್ಟೊತ್ತು ಮಾತಾಡಬಹುದಪ್ಪ ನಾನು. ಏನೋ ಒಂದ್ ಮಾತಾಡಪ್ಪ. ಅಷ್ಟ ಮುಗಿತ ಅವ್ರದ್ದು ನಂದು ಸಂಬಂಧ ಮುಗಿದು ಹೋದಪ್ಪ. ಬರ್ತೀನವ್ವ ಬರ್ತೀನಿ. ನೋವು ಮಾಡ್ಕೋಬೇಡ ಅಯ್ಯಪ್ಪ, ನೋವು ಮಾಡ್ಕೋಬೇಡ. ಟಾಟಾ ಬಾಯ್ 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 ಬಾಯ್. ಹೋಗಲಿ ಕಾಡ್ಗ ಲೇ 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 ನಮ್ಮಪ್ಪ ಕಾಡ್ಗ ಅಂತೇನ ಜೊಕಮರ್ರ. ನಾಳೆ ಸಿಕ್ತಿ ಮಗನ ನೀನು ಛತ್ರ ಹುಷಾರ ಏರ್ಸ್ಕೊಂತ ಹೋಗಲಿ. ಅದು ಮೋಟ್ ಛತ್ರಿ ಹಿಡ್ಕೊಂಡ್ ಅದು ಏರಲ್ಲ ಬಿಡಲ್ಲ ಸುಮ್ಮನೆ ಎಗಿರಿ ಆಡ್ತಾನೆ ಕುಂತ ಕಾಡ್ಗ. ಅದು ಅವಾಗ ಏರಲ್ಲಲ್ಲಿ ಇವ್ರ ಟೈಮಿಗೆ ಏರ್ತೈತೆ. ಹುಷಾರ ಬರ್ತೀನಿ ಮಗಳ. ನೋಡಿ ಮಗಳಿರು ಎಷ್ಟು ಅವಮಾನ ಆದ್ರೂ ಒಂದ್ ಸರಿ ಏರ್ಸಿ ತೋರ್ಸ್ಬಿಡು. ಬೇಡವ ನಾನು ಏರ್ಸಿದಂದ್ರೆ ಮೊದ್ಲೇ ಮುಂಜಾನಾಗೈತಿ. ಬೇಡ ಹೋಗ ಹೋಗಪ್ಪ ನೀ ಹೋಗ ಬಾರ ಬಾ. ಅಯ್ಯ ಏಯ್ ನೋಡ ನೀನು ಬಾಳೆಹಣ್ಣು ಮಾರೋದಷ್ಟಲ್ಲ ನನಗೆ ಹಣ್ಣು ಕೊಟ್ಟು ಮೋಡಿ ಮಾಡಿಬಿಟ್ಟಿಲ್ಲ. ನನ್ನ ಹೃದಯ ತುಂಬಾ ನಿಂದೇ ಪ್ರೀತಿ. ನಿನ್ ಹೃದಯ ತುಂಬಾ ಅದನೇನವನು ಮಾಲಾಶ್ರೀ ನೀನ್ ನೋಡ್ದಾಗಿದ್ದ ನನ್ನ ಮನಸ್ನ್ಯಾಗ ಬೇರೆ ಏನು ವಿಚಾರನ ಓಡವಲ್ದು. ಅದಕ್ಕ ನನ್ನ ಬಾಳೆಹಣ್ಣು ನಿನಗ ಕೊಟ್ಟು ಹೋಗ್ಬೇಕಂತ ಬಂದ ನೋಡ. ಹಂಗಾಗ್ಲಿ ಮಾಲಾಶ್ರೀ ಹಿಂಗ ಲೆಕ್ಕ ಬದಲಾತಂದ್ರ ನನ್ನ ಗತಿ ಏನ ಸೊಡಗಾಡು ಅದೇ ಗತಿ ನಿಂದ ಅಂದ್ರ ಪೂರ್ಣಚಂದಿರ. ಇಲ್ಲಿ ನನ್ನ ಪೂರ್ಣಚಂದಿರವಾಗ ನೀನು ಬೇರೆ ಹುಡುಗಿ ನೋಡ್ಕೊರಪ್ಪ ಜೋಕುಮಾರ ಅಂದಂಗ. ನಾ ಎಷ್ಟು ಕಷ್ಟಪಟ್ಟಿನ ಪ್ರೀತಿ ಮಾಡಿ ಪಟಾಸ್ಕೊಂಡಂತ ಹೋದ್ರ ನಮ್ಮ ಕೈಗೆ ಲಾಸ್ಟ್ ಸಿಕ್ಕ ಚಂಬರಿ ಚಂಬ. ಇರ್ಲಿ ನಾ ಬಯಸಿದ್ ಸಿಗ್ಲಿಲ್ಲ ಅಂದ್ರೆ ಸಿಕ್ಕಿದ್ರಾಗ ತೃಪ್ತಿ ಪಟ್ಕಂದ್ರ ಆತ್. ಹಂಗ ಮಾಡ್ಕೊಳಕತ್ತ ನಾವು. ನಿನಗೇನಾರ ಆಕತೇನವ ನಾವು ಇಲ್ಲಲ್ಲ ಸಿದ್ಲಿಂಗ. ಹೇಳೋದೆಲ್ಲ ಹೇಳಿದ್ರು ಇನ್ನು ಇಲ್ಲೇ ನಿಂತೀಯಲ್ಲ ನಾಚಿಕೆ ನಾಯಿ ಹೆಂಗ ಕಳ್ಸಿಯ. ದೋಸ್ತ ಹಚ್ಕೊಂಡ್ ಮನ್ಸು ಯಾಕ ನನ್ನ ಮಾತು ಕೇಳವಲ್ದು. ಲಾಸ್ಟಿಗೆ ಇನ್ನೂ ಒಂದ್ಸಲ ಆಡಿ ಕುಣಿದು ಹೋಗ್ಬೇಕಂತ ಮನಸ್ಸು ಆಗ್ತೈತೆ ದೋಸ್ತ. ಸಿದ್ಲಿಂಗ ಹಂಗಲ್ಲ ನೀನ್ ಇನ್ಮೇಲೆ ಅಮ್ಮೋರ್ ಗಂಡ. ಇಲ್ಲಿ ಕೇಳ ಪಾಪ ಏನೋ ಕೂಸು ಒಂದ್ಸರಿ ಆಸೆ ಪಡಕತ್ತತಿ. ಒಂದ್ಸರಿ ಡ್ಯಾನ್ಸ್ ಮಾಡಿ ಕಳಿಸ್ಬಿಡೋನಲ್ಲ. ಮಾಡ್ತೀಯ ಮತ್ತೊಂದು ಅವನ ಜೊತೆ ಡ್ಯಾನ್ಸ್ ಮಾಡ್ಬಿಡೋಣ. ಮುಂದೆ ಇನ್ಮೇಲೆ ದಿನ ನಿನ್ ಜೊತೆಗೆ ಐತಾ ಇರ್ತಿಲ್ಲ ಮಾಡೋದು. ಮಾಡೋದಾಯ್ತು ಬಿಡ.
ಆತಲ್ಪ ನಿನ್ನ ಆಸೆ ಈಡೇರಿದ್ದೆ ತೊಲಗು ಇನ್ಮೇಲೆ. ಮಲಾಶ್ರೀ ಹಾ ತಡಿ ತಡಿ ಒಂದ್ ಸ್ವಲ್ಪ ಇರ. ಇನ್ನೊಂದ್ ಸ್ವಲ್ಪತ್ತ ಇನ್ನು ಬೆಳಕರ್ದಲ್ ತಡಿ ಹೆಂಗ್ಯಾಕ್ ಮಾಡ್ತಿ? ಚಿನ್ನ ಆಯ್ಕೆ ಬೆಳಕರಿ ಅದನ್ನ ನಿನ್ ಜೊತೆಗಿದ್ರ ರಾತ್ರಿ ನನ್ ಜೊತೆಗಿರೋದೇ ಹೋಗು ಸಾಕು. ದೋಸ್ತ ನಾ ಬರ್ತೇನ ಇನ್ನು. ಮಲಾಶ್ರೀ ನೀನಾದ್ರೂ ನನ್ನಂಗ್ ನೋಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಸುಮಾರಾಗ ನೋಡ್ಕ. ಮಲಾಶ್ರೀ ನಾ ಬರ್ತೇನ ಇನ್. ಬಾಯ್ 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 ಬಾಯ್. ಬಾಯ್. ಪ್ಯಾರ್ಗೆ ಯಪ್ಪ ಉಳಿತಪ್ಪ ಜೀವ. ಅವನ ಮೇಲೆ ಆಗಿತ್ತ ನನ್ನ ಮೇಲೆ ಆಗಿತ್ತ? ನನ್ನ ಮೇಲೆ. ಮತ್ತೀಗ ನಮ್ಮ ಮದುವೆ ವಿಚಾರ ಹೆಂಗ್ ಮಾಡೋಣ? ಮದುವೆ ವಿಚಾರ ಹೆಂಗ್ ಮಾಡೋಣ ಅಂದ್ರೆ ನಮ್ಮಪ್ಪ ಈಗ ಬೇರೆದವ್ರ ಜೊತೆ ಮದುವೆ ಮಾಡೋಕಂತ ಡಿಸೈಡ್ ಮಾಡಕತ್ತಾನ. ಅದಕ್ಕೆ ನಮ್ಮಿಬ್ಬರ ಪ್ರೀತಿ ವಿಚಾರ ಹೇಳ್ಬಿಡ ನಡಿ. ನಿಮ್ಮ ಅಪ್ಪ ಏನಾರ ನಿನಗೆ ಬೇರೆ ವಿಚಾರ ಬೇರೆ ಮದ್ವೆ ಮಾಡೋ ವಿಚಾರ ಮಾಡಿದ್ದ ಕೈ ಹೋದ್ರ ನಿಮ್ಮ ಅಪ್ಪಗ ಇನ್ನೊಂದು ಮದ್ವೆ ಮಾಡಿದ್ರೆ ನಾನು ಹೆಸರು ಕರಿಬೇಡ ನೀನು. ಚಲೋ ಅಲ್ಲ ನಮ್ಮಪ್ಪ ಅದನ್ನ ಕಾಯಕತ್ತಾನ. ನೀಗ ಅದ ಬೇಕು ಬಿಡವ. ನನಗಲ್ಲ ನಮ್ಮ ಅಪ್ಪಗ್ ಬೇಕಾಯ್ತು. ಯಾಕ ಚಳಿಗಾಲ ಬಿಡ ಆತೈತೆ. ಅವನೇನು ಅಂತಾನ ನಡಿ ಹಂಗಾರ ಹೋಗ್ಯ ಬಿಡ. ಸದಾನಂದಲೇ ಬನ್ನಿ ಧನಿಕರೇ, ನಮಸ್ಕಾರ ತಮಗೆ. ಯಮರಾಜನಿಗೆ ಮಾಡಲೇ ನಿನ್ನ ನಮಸ್ಕಾರವನ್ನು. ಏನು ಹೇಳುತ್ತಿರು ದನಿ? ನೀವುಗಳು ತಿಳಿದವರು ಬಲ್ಲವರು ಶ್ರೀಮಂತರು ನೀವೇ ಮುಂದಿರುವಾಗ ಆ ಯಮರಾಜನಿಗೆ ಈ ಬಡ ನತದೃಷ್ಟನ ನಮಸ್ಕಾರ. ನಿನ್ನನ್ನು ಯಮರಾಜನ ಹತ್ತಿರ ಕಳಿಸುವ ಕಾಲ ಸಮೀಪಕ್ಕೆ ಬಂದಿದೆ. ಅದಕ್ಕೆ ಸೊಕ್ಕಿನ ಶ್ರೀಮಂತ ಕೆಳಗಿನ ಸರಿ ನಿನ್ನ ಬಂದು ನನ್ನ ಸ್ನೇಹಿತ ಇಟ್ಟ ಗುರಿ ತಪ್ಪಿಸೋಕೆ ಯಾವ ಸೀಮೆ ದೊಣ್ಣೆ ನಾಯಕಲೇ ಬಡ ಬಿಕಾರಿ ಲೇ ಸದ್ಯ. ಏ ಸೊಕ್ಕಿನ ಶ್ರೀಮಂತ ದುಡ್ಡಿನ ದರ್ಪದಿಂದ ನಿಮಗೆ ವೇಷ ಬದಲಿಸುವ ನಿಮ್ಮಂತ ಹಂಜಲು ತಿನ್ನೋ ನಾಯಿಗಳ ಕಣೋ ಬಿಕಾರಿ ನಾವಲ್ಲ. ತಿನ್ನಲು ತುತ್ತು ಅನ್ನಕ್ಕೆ ಪರದಾಡುವ ನಿನಗೆ ಎಷ್ಟೊಂದು ಸೊಕ್ಕು ಬಂದಿದ್ದೇನೆ. ಕೆಲವು ದಿನಗಳ ಹಿಂದೆ ನಿನ್ನ ತಂಗಿಯನ್ನು ಬಲಾತ್ಕರಿಸಲು ಪ್ರಯತ್ನಿಸಿ ತನಗೆ ತಾನೇ ಗುಂಡಿಟ್ಟುಕೊಂಡು ಸತ್ತು ಹೋಗುವಂತೆ ಮಾಡಿದನಲ್ಲ ಈ ಸರ್ಪರಾಜ. ಆವಾಗ ಎಲ್ಲಿ ಹೋಗಿದ್ದಾನೆ ನಿನ್ನ ಪುಂಡಾಟಿಕೆ ಕೆಲಸಕ್ಕೆ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಕಾಣರಂತ ಈ ರಾಜ ನಿಜವಾಗಿತ್ತು. ಹಾಗಾದರೆ ಇವತ್ತು ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ಸದಾನಂದ 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 ಪಾಪಿ ನನ್ನ
ಮಕ್ಕಳೇ, ದೇವರಂತಿರುವ ನನ್ನ ಅಳಿಯನನ್ನೇ ದೇವರ ಹತ್ತಿರ ಕಳಿಸಿಬಿಟ್ಟೆ ಅಲ್ಲೂ. ನಿಮಗೆ ಆ ದೇವರು ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ. ಇದು ಮಾತ್ರ ಇಲ್ಲಿ ನೆರೆದ ಸಮಾಜದ ಸಮಸ್ತ ಜನರ ಮೇಲೆ ನಮ್ಮಂತ ಬಾಯಿಲ್ಲದ ಬಡ ಮುಗ್ಧರ ಪಾಪ ನಿಮ್ಮನ್ನು ಸುಟ್ಟಾಕಲಿ. ಸರ್ಪರಾಜ ನನ್ನ ಮಕ್ಕಳಿಬ್ಬರು ಬಂದು ನಿಮ್ಮ ಪ್ರಾಣವನ್ನು ರುಂಡಾಡಲಿಲ್ಲದಿರ್ತಾರೆ. ನನ್ನ ಹೆಸರು ಶಿವಣ್ಣನಲ್ಲೇ ಸರ್ಪ ತ್ಯಾಗ. ಈ ಮುದಿಮಾನವನನ್ನು ಕೂಡ ಮೇಲಕ್ಕೆ ಕಳಿಸಿಬಿಡು. ಶಿವ, ನೀನು ನಿನ್ನ ಅಳಿಯನ ಜೊತೆಗೆ ಹೋಗಿಬಿಡು. ಜಯದೇವ ಸಾವಿತ್ರಿ ಸದಾನಂದ ನೀವೇ ನಮ್ಮ ಮುಂದೆಯ ಬೇಟೆ. ಮಾಡಿಕೊಂಡು ಹಾಯಾದ ಸುಖ ನಿದ್ರೆಯಲ್ಲಿ ತೊಡಗಿರುವೆ. ಆದರೂ ಕೂಡ ನನ್ನದೊಂದು ಅರ್ಥವಿದೆ. ಏಕೆಂದರೆ ಒಬ್ಬ ಮನುಷ್ಯನ ಮನದಾಳದಲ್ಲಿ ಒಕ್ಕು ಕೆಟ್ಟ ಮನಸ್ಸಾಗಿ ಪರಿವರ್ತಿಸುವ ಬುದ್ಧಿವಂತಿಕೆ, ಅದಕ್ಕೆ ನನ್ನನ್ನು ಕ್ರೂರ ಮನಸ್ಸು ಎನ್ನುತ್ತಾರೆ. ಇಲ್ಲಿ ನಡೆದ ಘಟನೆಗೆ ನಾನೇ ಕಾರಣ. ಆದರೆ ಕ್ರೂರ ಮನಸ್ಸು ಇಲ್ಲಿಗೆ ಆಟ ಮುಗಿಯಿತು. ನಿನ್ನ ಆಟ ಮುಗಿತು. ನಿನ್ನ ಆಟ ಮುಗಿದ ಮೇಲೆ ನನ್ನ ಆಟ ಶುರುವಾಗಲೇಬೇಕು. ನಿನ್ನ ಕ್ರೂರದಿಂದ ಬುದ್ಧಿ ತುಂಬಿಸಿರುವ ಎಂದ ಮೇಲೆ ನನ್ನ ಒಳ್ಳೆಯ ಬುದ್ಧಿ ಚಮತ್ಕಾರದಿಂದ ಸಮಾಜ ಜನಜೀವನ ಒಳಿತಿಗಾಗಿ ಈ ಕಥೆಗೊಂದು ಉತ್ತಮ ಶೀರ್ಷಿಕೆ ಕೊಟ್ಟಂತ ನ್ಯಾಯವಂತ ನಾಯಕರಿಬ್ಬರು ಸೇರಿ ಬಂದು ಜಯಬೇರು ಜನ್ಮ ಒಪ್ಪಿಕೊಳ್ಳುವಂತೆ ಅಂತ್ಯ ಆಡುವುದೇ ನನ್ನ ಸ್ವಂತ ವಿಚಾರ. ಅಪ್ಪ ಮಾವ, ಅಪ್ಪ ಮಾವ, ಅಣ್ಣ. ಅಣ್ಣ, ಇಲ್ಲಿ ನೋಡಣ್ಣ, ಅಪ್ಪ ಮಾವ ರಕ್ತಪಾತದಲ್ಲಿ ಬಿದ್ದಿದ್ದಾರೆ. ಅಪ್ಪ ಮಾವ, ಅಪ್ಪ, ನಾವು ನಿಮ್ಮ ಮಕ್ಕಳಿಬ್ಬರು ಜೊತೆಯಾಗಿ ಬಂದಿದ್ದೇವೆ ಅಪ್ಪ. ಜಯಸಿಂಹ ಕೂಡ ಬಂದಿದ್ದಾನಪ್ಪ. ಹೇಳಪ್ಪ, ಮೇಲಕ್ಕೆ ಏನು ಆಗಿದೆ ನಿನಗೆ? ನಾನು ನಿನ್ನ ಹೊರ ಹುಟ್ಟಿದ ತಂಗಿಗೆ ಪ್ರತಿದಿನದ ಪಾಪಿ ಬಂದಿದ್ದೇನೆ ಮಾವ, ಪಾಪಿ ಬಂದಿದ್ದೇನೆ. ಕಣ್ಣು ತೆಗೆದು ನೋಡು ಮಾವ, ಕಣ್ಣು ತೆಗೆದು ನೋಡು. ಅಣ್ಣ, ಇಷ್ಟು ದಿನ ನಾನ್ಯಾರು ನನ್ನವರ್ಯಾರು ಎಂದು ತಿಳಿಯದೆ ಆ ಕಟುಕನ ಆಶಯದಲ್ಲಿ ಬೆಳೆದು ಮಾಡಬಾರದ ಏಸಿ ಕೃತ್ಯಗಳೆಲ್ಲ ಮಾಡಿ ಪಾಪಿಷನಾಗಿ ಬಿಟ್ಟೆ ಅಣ್ಣ, ಪಾಪಿಷನಾಗಿ ಬಿಟ್ಟೆ. ಕೊನೆ ಒಂದು ದಿನ ಆ ಲೇಡಿ CID ಆಫೀಸರ್ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ಅಣ್ಣ ತಮ್ಮರಿಬ್ಬರು ಒಂದಾಗಿ ಬಂದ ದೃಶ್ಯವನ್ನು ಎತ್ತವರು ಕಂಡು
ಎಂದುಕೊಂಡಿದ್ದೆ ಅಣ್ಣ. ಆದರೆ ನಮ್ಮ ದುರದೃಷ್ಟ ತನ್ನ ಎಲ್ಲ ಆಸೆಗಳಿಗೆ ಬೆಂಕಿ ಹಚ್ಚಿ ಸುಡುಗಾಡು ಸೇರಿದಂತಾಯ್ತು ಅಣ್ಣ, ಸುಡುಗಾಡು ಸೇರಿದಂತಾಯ್ತು. ಸಹೋದರ ಜಯಸಿಂಹ, ನಮ್ಮ ಆಸೆ ಕನಸುಗಳಿಗೆ ಬೆಂಕಿ ಹಚ್ಚಿ ನನ್ನ ಸಾವಿತ್ರಿಯ ಸಾವಿಗೆ ಕಾರಣವಾಗಿ ನನ್ನನ್ನು ಜೈಲಿಗೆ ತಳ್ಳಿ ಈಗ ನಾವಿಬ್ಬರು ಒಂದಾಗಿ ಬರುವಷ್ಟರಲ್ಲಿ ನಮ್ಮ ತಂದೆ ಮಾವರನ್ನು ಗುಂಡಿಟ್ಟುಕೊಂಡು ಹೋಗಿದ್ದಾರೆ ಎಂದರೆ ಅವರ್ಯಾರು ಕ್ರೂರ ಮನಸ್ಸಿನ ಮೃಗಗಳೇ ಇರಬೇಕು ಎಂದ ಮೇಲೆ ಅವರನ್ನು ಹೇಗಾದರೂ ಮಾಡಿ ಬೇಗ ಪತ್ತೆ ಹಚ್ಚಿ ಕತ್ತು ಕತ್ತರಿಸಿ ರಕ್ತಪಾತ ಹರಿಸಿ ಸಾಯಿಸಿದಾಗಲೇ ನ್ಯಾಯಕ್ಕಾಗಿ ಹೋರಾಡುವ ನಮ್ಮಿಬ್ಬರ ಶ್ರಮಕ್ಕೊಂದು ನಿಜವಾದ ಅರ್ಥ. ಆಯ್ತಣ್ಣ, ಮೊದಲು ಅಪ್ಪ ಮತ್ತು ಮಾವನ ಅಂತ್ಯ ಸಂಸ್ಕಾರ ಮುಗಿಸಿಬೋಣ. ನಂತರ ಆ ಪಾಪಿ ಪಿಂಡಗಳ ಪತ್ತೆ ಹಚ್ಚಿ ನಮ್ಮಿಬ್ಬರಲ್ಲಿ ಕುದಿಯುವ ಕೋಪದಲ್ಲಿ ಹರಿತವಯನ ಕಟ್ಟಿಗೆಗೆ ಕತ್ತು ಕತ್ತರಿಸಿ ಸಂಪೂರ್ಣ ಪಕ್ಕದ ಆಲದ ಮರಕ್ಕೆ ನೇತಾಕಿರಾಯ್ತು ಅಣ್ಣ, ನೇತಾಕಿರಾಯ್ತು. ಆಯಿತು ಜಯಸಿಂಹ, ನೀನು ಹೇಳಿದಂತೆ ಅಪ್ಪ ಮತ್ತು ಮಾವನ ಶ್ರಮವನ್ನು ತೋಟದ ಹೊಲದಲ್ಲಿ ಮಣ್ಣು ಮಾಡಿ ಬರೋಣ. ಮನುಜನ ಬಾಳಲಿ ದೇವನಲೀಲೆಯ ಮನುಜನ ಬಾಳಲಿ
ಸರ್ಫರಾಜ್, ನಾವಿಬ್ಬರು ಫೋನಿನ ಮುಖಾಂತರ ಮಾಡಿದ ಪ್ಲಾನ್ ಸಕ್ಸಸ್ ಆಯ್ತು. ಅಂದ ಮೇಲೆ ಆ ಜಯಸಿಂಹ ಮತ್ತು ಜಯದೇವನನ್ನು ಪತ್ತೆ ಹಚ್ಚಿ ನಿರ್ನಾಮ ಮಾಡುವುದೇ ನಮ್ಮ ಮುಂದಿನ ಕಾಯಕ. ಆಯ್ತು ಜಾಗರಾಜ್, ಉರಿಯುವ ಬೆಂಕಿ ಸ್ವರೂಪನವಾಗಿ ಎಬ್ಬಿಸಿ ಅವರನ್ನು ಗುಂಡಿಟ್ಟು ಕೊಂದು ಯಾವುದಾದರೂ ಚಾರ್ಮುಡಿ ಘಾಟ್ನಲ್ಲಿ ಬಿಸಾಕಿದರೆ ಯಾವುದೇ ಆಫೀಸರ್ ಬಂದು ಎಷ್ಟೇ ತನಿಖೆ ನಡೆಸಿದರು ಯಾವ ಸುಳಿವು ಸಿಗುವುದಿಲ್ಲ. ನೀವು ಮಾಡುವ ಪ್ಲಾನ್ಗಳು ಭಿನ್ನವಾಗಿರುತ್ತಂತ ಚೆನ್ನಾಗಿ ಗೊತ್ತು. ನಿಮ್ಮಿಬ್ಬರ ಸುಳಿವನ್ನ ಕಂಡು ಹಿಡಿದಕ್ಕೆ ನಾನಿದ್ದೇನೆಂಬುದನ್ನ ಮಾತ್ರ ಮರಿಬೇಡ. ಅರ್ಪಿತಾ ಏನಿದು? ಏನು ಮಾತನಾಡುತ್ತಿರುವೆ ನೀನು? ಸರ್ಬ್ರಾಜ್, ಇವಳು ನಿನಗೆ ಮೊದಲನೇ ಗೊತ್ತಾ? ಹಾ, ಗೊತ್ತು. ಯಾಕೆ ಜಾಗರಾಜ್, ನಿನಗೂ ಗೊತ್ತಾ? ಇವಳು ನನ್ನ ನೃತ್ಯ ಕಲಾವಿದೆ ಕಣೋ. ನೋ ನೋ ತ್ಯಾಗರಾಜ್, ಇವಳು ನನ್ನ ಪ್ರೀತಿಯ ಪ್ರೇಯಸಿ ಅರ್ಪಿತಾ ಅಂತ. ನೋ ನೋ ನೋ, ಇವಳು ನೃತ್ಯ ಕಲಾವಿದೇಶದ ನನ್ನ ಕಲಾವಿದೆ ಕಣ ಇವಳು. ಅರ್ಪಿತಾ, ಹಾಗಾದ್ರೆ ಯಾರು ನೀನು? ನಾನು ಯಾರು ಅಂತ ನಿನಗೆ ಹೇಳ್ಬೇಕಾ? ಹೇಳ್ತೀನಿ ಕೇಳು. ಬಡ ಜನಗಳಿಗೆ ಅನ್ಯಾಯ, ಅತ್ಯಾಚಾರ, ಸುಲಿಗೆ ಮಾಡಿ ಬಡ ಜನ ಮಕ್ಕಳ ಹೆಣ್ಮಕ್ಳ ಕೊಲೆ ಮಾಡ್ತಾ ಇದ್ರಿ. ನಿಮ್ಮಂತಹ ಪಾಪಿಗಳನ್ನು ಕಂಡುಹಿಡಿದು ಬಂದ ಸಿಬಿಐ ಆಫೀಸರ್ ಅರ್ಪಿತಾ ಕಣೋ. ಲೇಡಿ CID ಆಫೀಸರ್ ಅಂದ್ರೆ ನಾವೇನು ಭಯ ಪಡುತ್ತೇವಂತ ತಿಳಿದುಕೊಳ್ಳಬೇಡ. ನಾವಿಬ್ಬರು ಮನಸ್ಸು ಮಾಡಿದರೆ ನಿನ್ನ ಡೆಡ್ ಬಾಡಿನ ಕೂಡ ಸಿಗದಾಗೆ ಮಾಡುತ್ತೇವೆ. ಅಂದರೆ JCBಯಿಂದ ತಗ್ಗು ತೆಗೆದು ನಿನ್ನನ್ನು ಸಾಕು ಮಾಡಲೇ ನಿನ್ನನ್ನು. ನೀವು ಮಾಡುತ್ತಿರುವ ಏಸಿ ಕೃತ್ಯಗಳೆಲ್ಲ ಕಂಡು ಅಣ್ಣ ತನ್ನಂದಿರಿಬ್ಬರನ್ನು ಒಂದುಗೂಡಿಸಿದ ದೇವತೆಗಳವರು ಕೊಲೆ ಮಾಡುವ ನಿರ್ಧಾರ ಮಾಡಿದ್ದೀಯಾ? ಮೊದಲು ನೀವು ಯಮನ ಪಾದ ಸೇರಬೇಕಾಗುತ್ತೆ. ಅನ್ಯಾಯವನ್ನು ತಡೆಗಟ್ಟಲು ಬಂದಿರುವ ಇವಳೇನು ದೇವತೆ ಅಂತೀಯಲ್ಲ? ಚಂಡಿನೋ, ಚಾಮುಂಡಿನೋ, CBI ದುರ್ಗಿನೋ? ಅವರಿಗೆ ಸರಿ ಸಮರವಾದವರೆಂಬುದನ್ನು ಮಾತ್ರ ಮರೆಯಬಡಲೇ. ಬಾಚನ ಮಗನೇ, ಅಣ್ಣ ತಮ್ಮಂದರಿಬ್ಬರು ಒಂದಾಗಿದೆ ಎಂದು ಬಾಲ ಬಿಚ್ಚಬೇಡ. ನಾವಿಬ್ಬರು ಮನಸ್ಸು ಮಾಡಿದರೆ ನರಕಕ್ಕೆ ನಿಮ್ಮ ಪಯಣ. ಸಕ್ಕಿನ ಸಾಕಾರ 25 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿಸಿ ನನ್ನನ್ನು ಸಾಕಿ ಬೆಳೆಸಿ ನಿನ್ನ ಮನ ಬಂದಾಗಿ ಉಪಯೋಗಿಸಿಕೊಂಡು ಮಾಡಬಾರದ ಏಸಿ ಕೃತ್ಯಗಳನ್ನೆಲ್ಲ ನನ್ನ ಕೈಲೇ ಮಾಡಿಸಿಬಿಟ್ಟು ಈಗ ನನ್ನ ಕೈ ಬಿಟ್ಟು ನಿನ್ನ ನೀಚ ಬುದ್ಧಿ ತೋರಿಸಿಬಿಟ್ಟೆ ಅದರ ಸೇಡಿನ ಪ್ರತಿಫಲವಾಗಿಯೇ ನಾವಿಂದು ಕೊನೆ ಘಟ್ಟಕ್ಕೆ ಪ್ರವೇಶಿಸಿ ನಿಮ್ಮ ಅಂತ್ಯವನ್ನು ಬಂದಿದ್ದೇವೆ.
ಅಂದರೆ ನಿಮ್ಮ ಮಾತಿನ ಅರ್ಥ 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 ಎಲ್ಲಿಂದ ಸಿಗಬೇಕಲ್ಲ ನಾಮರ್ಥ ನನ್ನ ಮಗನೇ ಬಂಗಾರ ಅಂತಿರುವ ನನ್ನ ಮಡದಿಗೆ ಬಲಾತ್ಕಾರದ ಭಯ ಹಾಕಿ ಬಲಿ ತೆಗೆದುಕೊಂಡ ನನ್ನನ್ನು ಜೈಲು ಕೊಂಬೆ ಎನಿಸುವಂತೆ ಮಾಡಿ ನಂತರ ನಾನಿಲ್ಲದ ಸಮಯದಲ್ಲಿ ನೀಚ ತ್ಯಾಗರಾಜನ ಜೊತೆ ಕೈ ಜೋಡಿಸಿ ದೇವರಂತಿರುವ ನಮ್ಮ ತಂದೆ ಮಾವರನ್ನ ಗುಂಡಿಟ್ಟುಕೊಂಡು ಹೋಗಿದ್ದಾರೆ ಎಂದರೆ ಅವರ ಪ್ರಾಣವನ್ನು ಮಸಾಣಕ್ಕೆ ಪಾಲ ಮಾಡುವಲ್ಲ ಅದರ ಸೇರಿನ ಪ್ರತಿಫಲವಾಗಿ ನಿಮ್ಮ ಪ್ರಾಣ ತೆಗೆಯಲು ಬಂದ ದೇವರ ನಾವು ನಮ್ಮ ನೀವಿಬ್ಬರು ಮತ್ತೊಂದು ಸಲ ಒಪ್ಪನಿಗೆ ಒಟ್ಟಿ ಬರಬೇಕು. ಇನ್ನೊಂದು ಜನ್ಮದ ಮಾತು ಯಾಕೆ ಆಡುತ್ತೀಯೋ ಪಾಪಿಗಳ ಮಗನೇ? ಇದೇ ಜನ್ಮದಲ್ಲಿ ಇದೇ ಕ್ಷಣದಲ್ಲಿ ನೆನೆಸಿಕೊಳ್ಳೋ ನೀನು ಮಾಡಿದ ಪಾಪ. ಜಯದೇವ ಜಯಸಿಂಹ, ನೀನು ಕೂಡ ಬದುಕುಳಿದರೆ ನಾಳೆ ನನಗೂ ಅಸ್ತ್ರವಾಗಿರುವೆ. ನೀನು ಆದಷ್ಟು ಬೇಗ ಯಮನ ಬಾಣ ಸೇರಿದರು. ಕೆದರಿಗೆ ನೋಡಲೇ ಪಾಪದ ಮಗನೇ, ನಿನ್ನ ಪಾಪದ ಕೂಡ ಒಮ್ಮಿದೆ. ನೀನು ಕೂಡ ಯಮನ ಪಾಲಕ್ಕೆ ಪಯಣ ಬೆಳೆಸ. ಜಯದೇವ್, ನಾನು ಬಂದ ಕೆಲಸ ಮುಕ್ತಾಯವಾಯಿತು. ಯಾಕೆಂದ್ರೆ ಕಳೆದ 25 ವರ್ಷಗಳಿಂದ ಬಗೆಹರಿದ ಈ ಕೇಸು ಕಾನೂನು ರೀತಿಯಂತಲೂ ಬಗೆಹರಿಲಿಲ್ಲ. ಕೊನೆ ಪಕ್ಷ ನಿಮ್ಮ ಕೈಗಳೇ ಕಾನೂನು ರೀತಿಯಲ್ಲಿ ಕೊಲೆಯಲ್ಲಿ ಅಂತಿಮವಾಗಿ ಹೋಯಿತು. ನೋಡಿ, ನೀವಿಬ್ರು ಕೊಲೆ ಮಾಡಿದ ವಿಚಾರ ಮೇಲಾಧಿಕಾರಿಗಳಿಗೆ ಗೊತ್ತಾಗಿದ್ದೇ ಆದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ನೀವು ಕೊಂದದ್ದು ಯಾರನ್ನ? ಸಮಾಜ ದುಷ್ಟರನ್ನ, ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ಮಾಡಿರುವ ಇಂಥವರು ಬದುಕಿರಲೇಬಾರದು. ಹೋಗ್ಲಿ ಬಿಡಿ, ನೀವು ನಿಮ್ಮ ಮನೆಗೆ ಹೋಗಿ. ನಿಮಗೆ ಏನಾದ್ರೂ ತೊಂದರೆ ಆದ್ರೆ ನನಗೆ ಹೇಳಿ, ನಾನು ಬರ್ತೀನಿ. ಸರಿನಾ? ನೀವು ಬರ್ಲಿ. ಧನ್ಯವಾದ ಮೇಡಮ್. ಆಯಾರ ಮಾಡಂಗಿದ್ರೆ ಮಾಡುವರಿ ಮನೆಗೆ. ಅಂದಂಗ ನಿಮ್ಮ ಅಪ್ಪ ಕಾಡ್ಯ ಊರಾಗಲ್ದ ಬಾಡ್ಯ ಎಲ್ಲಿನ ಬರ್ಲೇ ಇಲ್ಲ. ಚಂದ ಮಾತಾಡ. ಎಷ್ಟೊತ್ತಿದ್ರು ನನ್ನ ಹಡ್ದಪ್ಪದಾನ. ಹೆಣ್ಣು ಕೊಟ್ಟಾನ, ಹೆಂಗ್ ಮಾತಾಡೋ ಗೊತ್ತಾಗಲ್ಲ ನಿನ್ಗ? ಹೇ, ನೀನ್ ಹೇಳೋದು ಪಕ್ಕ ಐತೆ ಹುಡುಗಿ. ನೆನ್ಸಿದ್ರೆ ಬಂದ್ಬಿಟ್ರ ಬೇಡ ಹೋಲಿ. ತಾಳಿ ಕಟ್ಟುವ ಶುಭ ವೇಳೆ ಚರಿಯಲ್ಲೇ ಹೂವಿನ ಮಾಲೆ. ತಾಳಿ ಕಟ್ಟುವ ಶುಭ ಆಯಾರ ಹಾಕೋಗ ಪುಗ್ಸೆಟ್ಟನ ಸುಮಂಗ್ಲೆ ಜಡಿತಾಳತಿ ಇಲ್ಲಿ ಅಯ್ಯರ್ ಮಾಡಿದ್ರ ಹಂಗ. ಏನಪ್ಪ ಆಳಿದವ್ರು? ಅವೆಲ್ಲ ದೊಡ್ಡ ಗುಣ ಬೇಕು ಬಿಡ. ಮದುವೆ ಅಂದ ಕೂಡಲೇ ಅಗದಿ ಬೇಗನೆ ಭರ್ಜರಿ ರೆಡಿಯಾಗಿ ಬಂದಿಯಲ್ಲೇ ಬೆರ್ಕೆ. ಮತ್ತಿನ್ನೇನ್ರಿ ಮಾವರ, ನೀವೆಲ್ಲ ಗುರು ಹಿರಿಯರು ಓಡಾಡಿ ತ್ರಾಸ್ ತಗೊಂಡು ನಮ್ ಲಗ್ನ ಮಾಡಕತ್ತೀರಿ. ಅಂತದ್ರಾಗ ನಾನು ಇಷ್ಟೂ ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಅಂತೂ ಇಂತೂ ಹೆಣ್ ಕೊಟ್ಟು ಮಾವನ್ ಸಾಲ ಮಾಡಿ ಮಾವನ್ ಖರ್ಚಿನಾಗ ಹನಿಮೂನಿಗೆ ಹೋಗೋ ಪ್ಲಾನ್ ಮಾಡ್ಕೊಳಕ್ ಕಾಣ್ತೈತಮ್ಮ. ಹಂಗೇನಿಲ್ರಿ ಗುರುಗಳ, ಎಲ್ಲ ನಿಮ್ಮಂತ ಸ್ವಾಮೀಜಿಗಳ ಆಶೀರ್ವಾದ ಐತ್ ನೋಡ್ರಿ. ನನ್ನ ಆಶೀರ್ವಾದ ಎಲ್ಲಿದ ಬಂತು ತಮ್ಮ? ಎಲ್ಲ ಬಸವಣ್ಣನ ಆಟಪ್ಪ. ಚೋಪಡನ್ ಒಂದು ಆಚಾರಗಳ ಪೂರ್ಣ ಬೆಳಕಾದ್ರ ಪಂಚಕ ಚಲಬೇಕೈತ್ರಿ. ಬೇಗ ಮದುವೆ ಮಾಡಿ ಮುಗಿಸ್ರಿ.
ಮುಗ್ಸನ್ರಿ ಮುಗ್ಸಾನ ನೀವೇನ್ ಮುಗಿಸ್ತೀರ ನಾವು ಮುಗಿಸ್ಕೊಂಡ್ಬಿಡೋಣ ಏ ನಾವ್ ಅದಕ್ಕ ಬಂದೇವ್ರಿ ಮತ್ತೆ ಹೇಳ್ರಿ ಮತ್ತೆ ಕೊಡ್ರಿ ತಮ್ಮ ಮನಿಂಗ ಇವ ಮಲೇಶ್ರೀ ಒಬ್ರು ಯಾರೋ ಬಂದೇಸ್ಕೊಡ್ರವ ತಾರಾ ಬಲಂ ಸದಂತೋ ದೇವ ಚಂದ್ರ ಬಲಂತೋ ದೇವ ಶ್ರೀ ಹರರ ಪರಮತಿ ಪಾರ್ವೇಶ್ವರಾಯ ನಮಃ. ಎಂತ ಸ್ವಾಮೀಜಿ ಕರ್ಕೊಂಬಂದ್ಯಾ ಮಂತ್ರ ಹೇಳಕ್ ಬರೋದಿಲ್ಲ ಅವನಿಗೆ. ಅವ್ ಕೊಡೋದ 5 ರೂಪಾಯಿ ಅದಕ್ಕೆ ಮತ್ ಮಂತ್ರ ಕಲ್ತ್ಕೊಂಬರಕ್ಕ ಅಲ್ಲ ನೀವ್ ಹೇಳೋದು ಪಕ್ಕ ಐತ್ ಬಿಡ್ರಿ. ಮತ್ತೆ ಹಂಗ ತಮ್ಮ ನಿನ್ ಬಾಯ್ಲಿ ಒಟ್ಟು ನಿನ್ ಏನ್ ಹೆಸರಪ್ಪ? ನನ್ನ ಹೆಂಡತಿ ಹೆಸರೇಂದ್ರ ವಿದ್ಯೆ ಕಲ್ತಾಕಿ ವಿದ್ಯಾಶ್ರೀ, ರಾಜ್ಯ ರಾಜಶ್ರೀ, ಸಿನಿಮಾದಾಗ ನಟಿಸ್ಯಾಳ ಉಮಾಶ್ರೀ. ವಿದ್ಯಾ ಕಲ್ತಾಕ್ ವಿದ್ಯಾಶ್ರೀ, ರಾಜ್ಯ ರಾಜ್ಯಶ್ರೀ, ಸಿನಿಮಾದಾಗ ನಟಿಸ್ಯಾಳ ಉಮಾಶ್ರೀ. ನನಗಾಗಿ ಹುಟ್ಟ್ಯಾಳ ಪಕ್ಕ ಪ್ಯೂರ್ ಮಾಲಾಶ್ರೀ. ಬಾದ್ದೋರ್ ಗಂಡ ಅಂದ್ರೆ ನೀನು ಒಳ್ಳೆ ನನ್ನ ಮಗಳದು ನಿನಗಾಗಿ ಹುಟ್ಟಿಲ್ಲ ನಾನ ಹುಡ್ಸೇನೆ. ಮಲಶ್ರೀ ನೀನ ಮಾವ ಅದು ಕೊಡ್ಸದ್ ನಾನ. ನೀನು ಒಟ್ಟು ಹೇಳವ ನಿನ್ ಗಂಡನ ಹೆಸರು. ಒಡಪ್ ಗಿಡಪ್ ಬರಂಗಿಲ್ಲ ನನಗ. ಅದ್ರಾಗ ಏನಾಯ್ತವ ಅವ್ನ ಹೆಂಗ್ ಇದ್ದೊಂದು ಇಲ್ಲದೊಂದು ನೀನ್ ಹಂಗ ಹೇಳು ಹಂಗ ಹೇಳ್ಬೇಕಾ? ಹೇಳು ಹೇಳವ. ಕರಗಿದ್ದವ ಕರಿಲಿಂಗ, ಕರಗಿದ್ದವ ಕರಿಲಿಂಗ, ಕೆಂಪಗಿದ್ದವ ಕೆಂಪಲಿಂಗ. ಕರಗಿದ್ದವ ಕರಿಲಿಂಗ, ಕೆಂಪಗಿದ್ದವ ಕೆಂಪಲಿಂಗ, ಬೆಳ್ಳಗಿದ್ದವ ಬೇರಿಂಗ, ನನ್ನ ಗಂಡ ಮಾಲಿಂಗ. ಹಾಗೆ ಮಸ್ತ್ ಹೇಳಿ ನೋಡವ. ಇದಕ್ಕಿಂತ ಚಂದ ಹೇಳ. ಹಕ್ಕೆ ಸಗಣಿ ಗಾಡಿ ಮೇಲೆ ತಗಣಿ, ಹಕ್ಕೆ ಸಗಣಿ ಗಾಡಿ ಮೇಲೆ ತಗಣಿ, ತಿಕ್ಕಿ ನೋಡಂದ್ರ ನೆಕ್ಕಿ ನೋಡ್ತಾನ ಮಾಲಿಂಗ. ಅಯ್ಯೋ ನಮ್ಮ ಹೆಂಡ್ತಿದು ಐತ್ರಿ, ನಗಬೇಡ್ರಿ. ಕಡಪ್ರವ್ರ ನಮ್ ದಕ್ಷಿಣ ಕೊಡ್ರಿ. ಏನ ಲಕ್ಷಣ? ದಕ್ಷಿಣ ಅಲ್ಲ ರೀ, ಊಟ ಮಾಡಿ ಬಂದನಂತ ಅಂದಿರಿ, ಮಂತ್ರ ಮಾಡಿ ತಂದಿರಿ, ದಕ್ಷಿಣ ಮಾತ್ರ ಮರೆಯಲ್ಲ ನೀವು. ಅದಕ್ಕ ಬಂದಿರ್ತಾವು. ಎಲ್ಲೋಕತ್ ನಿಮ್ ಬುದ್ಧಿ ತಗರ್ರಿ. ಬರಲ್ಲ ಅಂತೈತ್ರಿ. ಯಪ್ಪ ₹1 ಕೊಡೋದು ನಮ್ಗ ಬರ್ತೈತಿ. ಯಾಕೆ ಯವ್ವ ಹೋಗ್ಲಿ ಬಿಡವ್ವ, ಬೆಳಗಿಂದ ನಾವು ಪೇಂಟ್ ಹೊಡ್ಕೊಂಡ್ ಸುಮ್ಮನೆ ಪಾಪ ಹಿಂದ್ ಮಕ್ಕಂಬಿಡೈತಿ ಪಾಪ. ಹೋಗ್ಲಿ ಹೋಗ್ಲಿ. ಮಕ್ಕಂದ ನೆಪ್ಸೆ ಮುಂದು ₹20 ಕೊಟ್ಟಿಲಿ ಕಂಜೂಸ್ ಕಾಡ್ಯ. ನಮ್ಮಪ್ಪ ಕಂಜೂಸ್ ಬಾಡ್ಯ ಅಂತಿ. ಮಕ್ಕಂದಾನೆ ಕರ್ಕ ಬಂದವನ ಗಾಡಿ ಅಂದೆ ಮಂತ್ರ ಬರಲ್ಲ ಅಂತ ಹೇಳ್ತಾನ. ನೀ ಕಾಡ್ಯ ಅಂದೆ ಬಾಡ್ಯ ಅಂದೆ. ಕಾಡ್ಯ ಬಾಡೆ ಎರಡು. ನಮ್ಮ ಮಾವರ್ ಘಟಕಂದೆಲ್ಲ ಹೊಗಳ್ಬೇಡ್ರಿ, ಮಗಳಿಗೆ ತಡ್ಕನಕ್ಕಾಗಲ್ಲ. ಹೆಂಗದ ನನ್ನ ಮಗಳು ಬಿಟ್ಕೊಡಲ್ಲವ, ಬಿಟ್ಕೊಡಲ್ಲ ನನ್ನ ಮಗಳು ಯಾವತ್ತೂ ಬಿಟ್ಕೊಡಲ್ಲ. ನಿಂದಪ್ಪ ಪೀಸ್ ಅದು ಹೆಂಗ್ ಬಿಟ್ಕೊಡ್ತೈತಿ? ಪೀಸ್ ನಂದ, ಪೆಂಟು ನಂದ. ಏನು ಅಂದ್ರೆ ನಾವು ಈಗ ಹನಿಮೂನಿಗೆ ಎಲ್ಲಿಗೆ ಹೋಗುವ? ಅಲ್ಲ ಶ್ರೀ, ಹೆಂಗ ಮದುವೆ ಆಗ್ಬಿಟ್ಟವಿ, ಇದ ಖುಷಿಯಾಗ ಒಂದ್ ಡ್ಯಾನ್ಸ್ ಮಾಡಿ ಬೆಳಿಗ್ಗೆ ಕರೆಕ್ಟ್ ಆಗಿ 8:30 ಮಂದಿ ಬಂದಾರ, ಅವ್ರ ಮುಂದೆ ಏನ್ ಡ್ಯಾನ್ಸ್ ಮಾಡ್ತೀವಿ? ಬೇಡ. ಇಷ್ಟ ಮಟ ಲೈಸೆನ್ಸ್ ಇತ್ತಲ್ಲ, ಈಗ ಲೈಸೆನ್ಸ್ ಸಿಕ್ಕೈತಿ. ಹಂಗ ಏನ್ ಸಿಕ್ಕ ಮೇಲೆ ಇನ್ನಂಗ ಹೊಡ್ಕಳ್ರಿ. ನಾವ್ ಹೋಗ್ಬಾರ್ದಾನಪ್ಪ. ಆತ್ರಿ ಗುರುಗಳ ಬರ್ತಾನೆ ಅಂತ ಅಂದ್ರೆ ಆಚಾರ್ಯ. ಯವ್ವ ಮಗಳ ಮಾಲಕ ಅಪ್ಪ ಇಷ್ಟಿನ ಎಂತು ಜಾತ್ರೆಗ ಅದು ಬೇಕು ಇದು ಬೇಕು ನನಗೆ ಆಟ ಮಾಡ್ಕೊಂಡು ನಿಂತ್ಕೊಂತಿದ್ದೆ. ಇಲ್ಲಪ್ಪ ಅಪ್ಪ, ನನ್ನೊಂದ್ ಮಾತು, ನಾ ತಿನ್ನುಣ್ಣ ಕಾಡಿದ್ದು ಬಟ್ಟಿ ಕಾಡಿದಕ್ಕಿಂತ ಗಂಡ ಕಾಡಿದ್ದ ಬಾಳಯ್ಯಪ್ಪ. ಅದನ್ನ ನೀನು ಕೊಡಿಸ್ಬಿಟ್ಟಲ್ಲಿ ಅಪ್ಪ. ನನ್ನ ಮಗಳಿಗೆ, ನನ್ನ ಹಳಿ ದೇವ್ರಿಗೆ ಆ ತರ ತ್ರಾಸ್ ಕೊಡಬೇಡ. ಯವ್ವ ಮಗಳ
ಯವ್ವ ಮಗಳ ಹೇಳಪ್ಪ ನಿನ್ನ ನಿನ್ನ ನಂದ ಹೇಳು ನಿನ್ನ ಮದುವೆ ಮಾಡ್ಸೋದು ನನಗೆ ಇಷ್ಟನೇ ಇಲ್ಲವಾ ಯಾಕ ಯಪ್ಪ ನಾನು ಬಿಟ್ಟೋಕಿ ಅಂತ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ನನ್ನ 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 ನಿನ್ನ ಬಿಟ್ಟೋಗಿಲ್ಲ ಸುಮಾರ ನಾ ಎಲ್ಲಿ ಹೋಗ್ಲಿ ನಿನ್ನ ಕರ್ಕೊಂಡೋಗ್ತಾನೆ ಅಂತ ನಾವು ಒಳಗಿನ ರೂಮ್ನಾಗಿರೋನೆ ಇದನ್ನ ಹಾಲ ಮನಗಿಸ್ತಾನ ಮಗಳ ಮಗಳ ಇದು ಅಡಿಗೆ ಮನೆ ಕೆಲಸ ಮಾಡ್ತಿದ್ದು ಆಗ ನಿನ್ನ ಮೈದ್ನೈತ್ ಅದಕ್ಕ ಒಂದ್ ಕಟ್ಟಿ ಬಿಡೋಣ ಹೆಂಗ ಅಂತದ ಇಂತದ ಕುಂಟದ ಕ್ವಾಣದ ಯಾವ್ದೋ ಒಂದ್ ನಮ್ ತಂಗಿ ಬೇಕಾದ ನೀ ಮಾಡ್ಕೊಳತ್ತಿ ಸುಮ್ಮನೆ ಮಗಳ ಮನಿಂಗ ಇದು ಯಾಕೆ ಮನ್ಸಿಗೆ ನೋವು ಮಾಡ್ಕೊಂಡಂಗ ನಿಮ್ ಇಷ್ಟಿದಂಗ ಮದುವೆ ಅಂತೂ ಮಾಡಾಯ್ತು ಬೇಗ ಬೇಗ ನಿಮ್ಮ ನೀವು ಬರ್ರಿ ಒಂದಲ್ಲ ಎರಡಲ್ಲ ಎಷ್ಟು ಬೇಕಾದ್ರೂ ಅಡಕರ್ರಿ ಅದಕ್ಕಾಗಿನ ಮದುವೆಗೆ ಮತ್ತೆ ನಿನ್ನಂತ ಒಂದ್ ಕುಂಟದ ಅಡ್ಕೊಂಡ್ ಬರ್ತಾಯಿನಿ ಹಂಗ ಅಂತ ಅಂದ್ ಬಾಳ್ ಅದನ್ನ ಅಡಗಿದಿ ಕುಂಟ್ ಜಾತಕ ನೋಡು ಸಿಕ್ಕಾಪಟ್ಟಿ ಹಡ್ಯಾಕ ನಮ್ಮನೇನು ಹಂದಿ ಜಾತ್ಯಾರ ಮಾಡ್ರಿ ಎರಡು ಹಡ್ಯಾರ ನಾವು ಯಾರಿಗ ಗೊತ್ತವ ನಮ್ಮ ಹುಡುಗನ್ ಪವರ್ ಹಂಗ ಐತಿ ನಮ್ಮ ಮಾವಗೂ ಗೊತ್ತಾಗ್ಬಿಡೈತ್ ನನ್ ಪವರ್ ಅಲ್ಲ ನಮ್ಮಪ್ಪ ನಿನ್ನ ತಾಳಿ ಯಾವಾಗ ಬಂದಿದ್ನ ಕೆಲವೊಂದ್ ನೋಡಿದ್ರ ಸಾಕು ಏನಿಲ್ಲ ಏನ್ ಕೆಲವೊಂದ್ ನೋಡಿರ್ತಾವು ಗಿಡ ದೊಡ್ಡದಿರ್ತತಿ ಕಾಯಿ ಸಣ್ಣವಿರ್ತಾವ ನೀನ್ ಹೇಳೋದ್ ಕರಿ ಐತವ ನಾ ಒಪ್ತೀನಿ ಆಯ್ತು ಇಬ್ಬರಿಗಂತೂ ಮದುವೆ ಮಾಡಾಯ್ತು ಇಷ್ಟದಂಗ ಮದುವೆ ಮಾಡಾಯ್ತು ನೀವು ಬರ್ರಿ ಅಪ್ಪ ಅಪ್ಪ ನಮಗೊಂದು ಫ್ರಿಜ್ ಕೊಡ್ಸಪ್ಪ ಫ್ರಿಜ್ ಫ್ರಿಜ್ ಹ್ಞೂ ಯಪ್ಪ ಎಲ್ಲಿಂದ ತಗೊಂಬರ್ಲವ ನಿಮ್ ಧನಿ ಅದನಲ್ಲಪ್ಪ ಸರಬರಾಜ ಮಾಡೋಗ ಫ್ರಿಜ್ ಏನ್ ಕೂಲ್ ಡ್ರಿಂಕ್ಸ್ ತರಿಸ್ತಾನೆ ಶಿವರಾಮವ ಮಾವ ಕಡ ನೀನ್ ಅವಾಗ ನಮ್ಮ ಮನೆ ಬಂದಾಗ ಬಾದಾಮಿ ಹಾಲು ಕೊಡಕಲ್ಲ ನೀನ್ ತಣ್ಣಂದ ಅದಕ್ಕ ಬಾದಾಮಿ ಹಾಲು ಇವತ್ತು ಒಟ್ಟಿಗೆ ಇಟ್ಟ ಇಲ್ಲ ಬಾದಾಮಿ ಹಾಲು ಹೇಳಿದ್ದೆ ನನ್ನ ಕರ್ಮಕ್ಕ ನೀರು ಕೊಡ್ಲಿಲ್ಲ ನನಗೆ ಮಾವ ಬಾದಾಮಿ ಹಾಲು ಹೇಳಿದಲ್ಲ ನೀನು ಕೊಟ್ಟೆ ಅಲ್ಲಂಗ 100 ರೂಪಾಯಿ ಕೊಟ್ಟಪ್ಪ ತಗೊಂಬೇಡ ಅವಾಗಲ್ಲ ತಗ ನಿಂಗ್ ಕುಡಿಲಿಲ್ಲ ಬೇಷತ್ ಬಿಡು ಬಾದಾಮಿ ಹಾಲು ಕುಡ್ದ ಬಾದಾಮಿ ಅಂತ ಒಂದ್ ಹೊಡ್ಸಿ ಮತ್ತೆ ಆಮೇಲೆ ಇನ್ನೊಂದು ಬಾದಾಮಿ ಆದ್ರೂ ಅಜ್ಜಿ ಹಾಕೈತಿ ಆಯ್ತವ ಮಾನಸಿಕ ಆಬಾರ್ದಂತ ರೊಕ್ಕ ಕೊಟ್ರವ್ರ ನಿನಗ ಮಾಲಾಶ್ರ ನಿಮ್ಮ ಸಾಕು ಗಡಗಡ ನೀನು ಡ್ಯಾನ್ಸ್ ಮಾಡಕ್ ನಮ್ಮ ಸಾವುಕಾರ ಅಂತೂ ಸತ್ತಿದ್ದೋದ್ರು ನಗದು ಬಿದ್ದೋದ್ರು ಇನ್ಯಾರು ನನಗೆ ಯಾರು ಬೇಡ ಸಣ್ಣದೊಂದು ಬೆಳ್ಳಿ ಮೇಷ್ಟ್ರೆ ಆತ್ರಿ ಸಾಲ ಈ ಹರಿಯಲ್ಲ ಹುಡುಗನಿ ಹನುಮನಿಗೆ ಎಲ್ಲಿಗೆ ಹೋಗೋಣ ಯಾವ್ರಿಗೆ ಹೋಗನ್ರಿ ಹನುಮನಿಗೆ
ಕೇಳತಂತಡಿ ಬಸ್ಸು ಹನಿಮೂನಿಗೆ ಎಲ್ಲೋಗಮ್ಮ ಬಸಣ ಸುಮಂಗ್ಲಜಿ ಎಲ್ಲಿ ಕರ್ಕೊಂಡು ಹೋಗಿ ದೇವರಪ್ಪ